Welcome student friends. Now video session on um, session 7 learning objectives. Students will understand the secured advances or modes of securing advances. Session outcome: secured advances or modes of securing advances hypothecation. ಈಗ ನೋಡಿ, the securities may be charged by any one of the following methods ಇತ್ತಲ್ಲ, ಅಲ್ಲಿ ಲೀನ್ ಕಂಪ್ಲೀಟ್ ಮಾಡಿದ್ದೀವಿ, ಪ್ಲೆಡ್ಜ್ ಆಯಿತು. ನೌ ಇಟ್ ಈಸ್ ಎ ಹೈಪೋಥಿಕೇಶನ್. ನೋಡಿ, ಮೀನಿಂಗ್ ಆಫ್ ಹೈಪೋಥಿಕೇಶನ್. ಹೈಪೋಥಿಕೇಶನ್ ಅಂದರೆ ಏನು ಅಂತ ಮೊದಲು ಕನ್ನಡದಲ್ಲಿ ಹೈಪೋಥಿಕೇಶನ್ ಅಂದರೆ ಚರಾಸ್ತಿ ಆಧಾರ ಅಂತ. ಚರಾಸ್ತಿ ಅಂದರೆ ಮೂವೇಬಲ್ ಪ್ರಾಪರ್ಟಿ, ನಾಟ್ ಸ್ಥಿರಾಸ್ತಿ ಅಲ್ಲ, ಚರಾಸ್ತಿ ಆಧಾರ ಅಂದರೆ ಮೂವೇಬಲ್ ಪ್ರಾಪರ್ಟಿ ಅಂತ. ಹೈಪೋಥಿಕೇಶನ್ ಅಂದರೆ ಏನು? ಹೈಪೋಥಿಕೇಶನ್ ಈಸ್ ಎ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ equitable charges on specific movable property as a security for the amount of debt, but ownership or possession of the movable property of goods are not transferred to the creditor. ಅಂದರೆ ಇಲ್ಲಿ ಈಗ ಬ್ಯಾಂಕರ್ ವಿಲ್ ಗಿವ್ ಎ ಲೋನ್, ಬಾರೋವರ್ ವಿಲ್ ಟೇಕ್ ಎ ಲೋನ್. ಬ್ಯಾಂಕರು ಕ್ರೆಡಿಟಾರು, ದ person who is borrowing is the debtor. ಈಗ ಓನರ್ ಯಾರಿದ್ದಾರೆ? ಡೆಟಾರ್ ಇದ್ದಾರೆ. ಅವರಿಂದ ಓನರ್ಶಿಪ್ಪು ಆರ್ ಪೊಸಿಷನ್ ಆಫ್ ದ ಗೂಡ್ಸು ಕ್ರೆಡಿಟಾರ್ಗೆ, ಬ್ಯಾಂಕರ್ಗೆ ಪಾಸ್ ಆನ್ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ. ವಿತೌಟ್ ಟ್ರಾನ್ಸ್ಫರಿಂಗ್ ದ ಓನರ್ಶಿಪ್ ಆ್ಯಂಡ್ ದ ಪೊಸಿಷನ್ ಆಫ್ ದ ಪ್ರಾಪರ್ಟಿ, creating a equitable charge on specific movable property as a security for the amount of debt. ಏನು ಲೋನ್ ಕೊಡ್ತಾರಲ್ಲ ಬ್ಯಾಂಕ್ ಅವರು, ಅದರ ಸಲುವಾಗಿ ದೇ ಹ್ಯಾವ್ ಟು ಕ್ರಿಯೇಟ್ ಎ ಚಾರ್ಜ್ ಆನ್ ದ ಪ್ರಾಪರ್ಟಿ. ಅದಕ್ಕೆ ನಾವೇನು ಹೇಳ್ತೀವಿ? ಹೈಪೋಥಿಕೇಶನ್ ಅಂತ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್, ಹೈಪೋಥಿಕೇಶನ್ ಈಸ್ ಎ ಟ್ರಾನ್ಸಾಕ್ಷನ್ whereby money is borrowed by the debtor on the security of a movable property without giving the property's ownership and the position of a movable property to the creditors. ಅಂದರೆ ಡೆಟಾರ್ ಯಾರು? ಬಾರೋವರು. ಕ್ರೆಡಿಟಾರ್ ಯಾರು? ಬ್ಯಾಂಕರು. ಡೆಟಾರು ಪೊಸಿಷನ್ ಆಫ್ ದ ಪ್ರಾಪರ್ಟಿ ಮತ್ತು ಓನರ್ಶಿಪ್ ಆಫ್ ದ ಪ್ರಾಪರ್ಟಿನೂ ಎರಡೂ ಕೊಡದೆ ಬರೀ ಸೆಕ್ಯೂರಿಟಿ, ಆ ಗೂಡ್ಸನ್ನು ಸೆಕ್ಯೂರಿಟಿಯಾಗಿ ಕೊಟ್ಟು ದುಡ್ಡನ್ನು ಅಂದರೆ ಮನಿಯನ್ನು ಅಥವಾ ಲೋನನ್ನು ತಗೊಳ್ಳೋದಕ್ಕೆ ನಾವೇನಂತ ಹೇಳ್ತೀವಿ? ಹೈಪೋಥಿಕೇಶನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕನ್ನಡದಲ್ಲಿ ಚರಾಸ್ತಿ ಆಧಾರದ ಮೇಲೆ ಸಾಲ ಕೊಡುವ ಬ್ಯಾಂಕರನ್ನು ತನ್ನ ಸ್ಥಾನ ಸುಭದ್ರವಾಗಿರುವುದಿಲ್ಲವೆಂಬುದನ್ನು ನೆನಪಿನಲ್ಲಿಡಬೇಕು. ಅಂದರೆ ತನ್ನ ಸ್ಥಾನ, ತನ್ನ ಪೊಸಿಷನ್ನು ಸುಭದ್ರವಾಗಿಲ್ಲ, ನಾಟ್ ಸೆಕ್ಯೂರ್ಡ್. ಏಕೆಂದರೆ ಇಲ್ಲಿ ಆಧಾರದ ಸ್ವತ್ತುಗಳು ಸಾಲಗಾರನ, ಗ್ರಾಹಕನ ಸ್ವಾಧೀನದಲ್ಲಿಯೇ ಇರುತ್ತೆ. ಅಂದರೆ ಪ್ರಾಪರ್ಟಿ ವಿಲ್ ಬಿ ವಿತ್ ದ ಡೆಟಾರ್ ಓನ್ಲಿ. ಸಾಲ ಪಡೆಯುವುದಕ್ಕಾಗಿ ಚರಾಸ್ತಿಗಳನ್ನು ಅಡವು ಇಡುವುದಕ್ಕೆ ಚರಾಸ್ತಿ ಆಧಾರ ಎಂದು ಹೆಸರು. ಚರಾಸ್ತಿ ಆಧಾರ ಅಂದರೆ ಏನು? ಸಾಲ ತಗೊಳ್ಳೋಕ್ಕೆ ಚರಾಸ್ತಿಗಳನ್ನು ಅಡಮಾನ ಇಡ್ತಾರೆ, ಅದಕ್ಕೆ ಚರಾಸ್ತಿ ಆಧಾರ ಎಂದು ಹೆಸರು. ಚರಾಸ್ತಿಗಳ ಸ್ವಾಧೀನತೆ ಅಥವಾ ಒಡೆತನವನ್ನು ಒಪ್ಪಿಸದೆ, ಅಂದರೆ ಪೊಸಿಷನ್ ಆರ್ ಓನರ್ಶಿಪ್, ಅವು ಎರಡನ್ನೂ ಕೊಡದೆ ಅವುಗಳ ಮೇಲೆ ಸಾಲಿಗನ ಪರವಾಗಿ ಒಂದು ನ್ಯಾಯಸಮ್ಮತವಾದ ಅಧಿಕಾರವನ್ನು ಸ್ಪಷ್ಟಿಸಿ ಸಾಲ ಪಡೆಯುವ ವಿಧಾನವೇ ಚರಾಸ್ತಿ ಆಧಾರ ಮಾಡುವುದಾಗಿದೆ ಅಂತ. ಅಂದರೆ
The debtor will not give the possession of the goods or the ownership of the goods, but a lien is created. ಅಂದರೆ ಒಂದು ಹಕ್ಕು, ಅಧಿಕಾರವನ್ನು ಸ್ಪಷ್ಟಿಸಿ ಸಾಲ ಪಡಿತಾನಲ್ಲ, ಅದಕ್ಕೆ ಏನಂತಾರೆ, ಈ ವಿಧಾನವೇ ಚರಾಸ್ತಿ ಆಧಾರ ಮಾಡುವುದಾಗಿದೆ ಅಂತ. ಮೀನಿಂಗ್ ಆಫ್ ಹೈಪೋಥಿಕೇಷನ್. ನೆಕ್ಸ್ಟ್ ನೋಡಿ, ಪಾರ್ಟೀಸ್ ಇನ್ ದ ಹೈಪೋಥಿಕೇಷನ್. ಹೈಪೋಥಿಕೇಷನ್ ಅಲ್ಲಿ ಯಾವುದು ಪಾರ್ಟೀಸ್ ಇರ್ತಾರೆ ಅಂತ, ಎಷ್ಟು ಪಾರ್ಟೀಸ್ ಇರ್ತಾರೆ ಅಂತ. ದೇರ್ ಆರ್ 2 ಪಾರ್ಟೀಸ್ ಇನ್ ದ ಹೈಪೋಥಿಕೇಷನ್. ಒಂದು, ಫಸ್ಟ್ ನಂಬರ್ 1, hypothecator. Hypothecator he is also called as the owner, yes, or transferer ಅಂತಾನು ಹೇಳ್ಬೋದು ನಾವು. ನೆಕ್ಸ್ಟ್ hypothecati. ಇಲ್ಲಿ ನೋಡಿ, who is a hypothecator? The person who gives the movable property as a security for loan is called as a hypothecator. ಅಂದರೆ ಯಾರನ್ನ ಹೈಪೋಥಿಕೇಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ? ಓನರ್ ಆಫ್ ದ ಗೂಡ್ಸ್ ಏನಿರ್ತಾನ ಅವನು ಹಿ ವಿಲ್ ಗಿವ್ ಮೂವೇಬಲ್ ಪ್ರಾಪರ್ಟಿ ಆಸ್ ಎ ಸೆಕ್ಯೂರಿಟಿ ಟು ದ ಬ್ಯಾಂಕರ್. ಅವನ್ನ ನಾವೇನಂತ ಹೇಳ್ತೀವಿ? ಹೈಪೋಥಿಕೇಟರ್ ಅಂತ ಹೇಳ್ತೀವಿ. ಹೈಪೋಥಿಕೇಟಿ ಅಂದರೆ ಯಾರು? The person who receives the movable property as a security for granting loan is called as a hypothecati ಅಂತ. ಅಂದರೆ ಈಗ borrower, say borrower is X, he is taking loan from State Bank of India. ಆವಾಗ X is a hypothecator, State Bank of India is a hypothecati. So the person, hypothecati ಅಂದರೆ the person who receives the movable property as a security for granting a loan is called as a hypothecati. So example ಏನಿದೆ? X is a person who is taking loan from a State Bank of India by giving a movable property as a security. Say for example vehicle, a lorry will give and take a loan. ಆವಾಗ who is hypothecator? X is hypothecator. Then who is hypothecati? State Bank of India is a hypothecati. X will give movable property, that is lorry, without transferring ownership, without transferring the possession, by just creating a just some right over the property. He will take a loan. ಅವನ್ನ ನಾವೇನಂತ ಹೇಳ್ತೀವಿ? ಹೈಪೋಥಿಕೇಟರ್. ಹೈಪೋಥಿಕೇಟಿ ಅಂದರೆ ಯಾರು? ಹೈಪೋಥಿಕೇಟಿ ಅಂದರೆ ದ ಪರ್ಸನ್ ಹು ರಿಸೀವ್ ಮೂವಬಲ್ ಪ್ರಾಪರ್ಟಿ. ಎದಕ್ಕೆ? ಆಸ್ ಎ ಸೆಕ್ಯೂರಿಟಿ ಫಾರ್ ಗ್ರಾಂಟಿಂಗ್ ಎ ಲೋನ್. ಇಲ್ಲಿ ಲೋನ್ ಕೊಡ್ತಾ ಇರೋರು ಯಾರು? ನಮ್ಮ ಎಕ್ಸಾಂಪಲ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬೈ ಟೇಕಿಂಗ್ ಲಾರಿ ಆಸ್ ದ ಸೆಕ್ಯೂರಿಟಿ. So State Bank of India is a hypothecati. Essential elements in hypothecation. It creates an equitable charge on a movable property. It will create a equitable charge on movable property. Ownership or possession of the goods is not transferred to creditor. ಇಲ್ಲಿ creditor ಯಾರು? ಬ್ಯಾಂಕರು. and debtor ಯಾರು? ಕಸ್ಟಮರು or borrower. Ownership ಅಥವಾ possession of the goods will not be transferred to banker. Letter of hypothecation he has to give. Next, the hypothecati will get the rights of hypothecator. The hypothecati ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ will get the rights of the hypothecator. Precautions to be taken by the banker in case of hypothecation. ನೋಡಿ, ಸೊ ಏನು ಪ್ರಿಕಾಷನ್, ಮುಂಜಾಗ್ರತೆಗಳನ್ನು ವಹಿಸಬೇಕು ಅಂತ. ದೇರ್ ಆರ್ 3 C's ಆಫ್ ದ ಕಸ್ಟಮರ್. ಅಂದರೆ 3 C. ಯಾವುದೌದು 3 C? ಒಂದು ಕ್ಯಾರೆಕ್ಟರ್, ಒಂದು ಕೆಪಾಸಿಟಿ, ಒಂದು ಕ್ಯಾಪಿಟಲ್.
And so these are the 3 C's. Next, second one, obtain the periodical report from the borrower. Andre once in a particular period he has to take the report from the borrower. Next, he should take an undertaking ಅಂದ್ರೆ he should give an undertaking. Hypothecator should give an undertaking stating that so he is going to repay the principal along with the interest. Next, ನೇಮ್ ಪ್ಲೇಟ್ ಅಂದ್ರೆ ಏನರ್ಥ ಇಲ್ಲಿ, ಈ ವಸ್ತು ಆ ಮೂವೇಬಲ್ ಪ್ರಾಪರ್ಟಿ, ನಮ್ಮ ಎಕ್ಸಾಂಪಲ್ ಅಲ್ಲಿ ಮೂವೇಬಲ್ ಪ್ರಾಪರ್ಟಿ ಏನಿದೆ, ಲಾರಿ ಇದೆ, ಅದರ ಮೇಲೆ ಬರೆದಿರ್ಬೇಕು ಏನಂದ್ರೆ ಈ ಲಾರಿ ಇಟ್ ಈಸ್ ಹೈಪೋಥಿಕೇಟೆಡ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರೆದಿರಬೇಕು. ನೆಕ್ಸ್ಟ್, ಗೂಡ್ ಶುಡ್ ಬಿ ಇನ್ಶೂರ್ಡ್ ಅಂದ್ರೆ ಪ್ರಾಪರ್ಟಿ ಆನ್ ವಿಚ್ ದ ಲೋನ್ ಈಸ್ ಟೇಕನ್, ಇಟ್ ಶುಡ್ ಬಿ ಅನ್ ಇನ್ಶೂರ್ಡ್ ಒನ್. ದೆನ್ ರಿಜಿಸ್ಟ್ರೇಷನ್ ಅಂಡ್ ಇನ್ಸ್ಪೆಕ್ಷನ್. Next, difference between pledge and hypothecation. Points of difference: pledge, hypothecation. Delivery of goods. In pledge, delivery of goods is essential from customer to banker. But in hypothecation, delivery of goods is not essential. Next, second point of difference. Security. It is the security for the payment of the debt. In this case, goods remain with the banker. It is a charge against movable property for the amount due. In this case, the goods remain with the borrower. So, pledge alli goods ಯಾರ ಹತ್ರ ಇರುತ್ತೆ, ಬ್ಯಾಂಕರ್ ಹತ್ರ ಇರುತ್ತೆ. ಬಟ್ ಹೈಪೋಥಿಕೇಶನ್ ಅಲ್ಲಿ ಪ್ರೊಸಿಷನ್ ಅಂಡ್ ಓನರ್ಶಿಪ್ ಯಾರ ಹತ್ರ ಇರುತ್ತೆ, ಇಟ್ ವಿಲ್ ಬಿ ವಿತ್ ದ ಬಾರೋವರ್ ಓನ್ಲಿ. In this case, hypothecation case alli, in this case, goods remain with the borrower. Continues. Fourth difference, position of the goods. Position in case of pledge, position of the goods is transferred to banker. But in hypothecation, position of the goods is not transferred to banker. Hypothecation alli position of goods na banker ge transfer agodilla. But in case of pledge agutte. Next, fourth one, the name of the parties. In case of pledge, there are two parties. One is pledger and pledgee. Lender is called as a borrower. Lender is called pledgee. Borrower is called as pledger. There are two parties, hypothecatee and hypothecator. Lender is called as lender andre banker, he is called as hypothecatee. Borrower is called as hypothecator. Multiple choice questions. First one, the hypothecation. In hypothecation, ownership or position of a movable property of the goods are not transferred to the creditor. Is it true or false? It is true. Second one, in hypothecation, the person who gives the movable property as a security for the loan is called as, four answers kottidare, pledger, hypothecator, pawner and none of the above. Pledger, the right answer is hypothecator B. Third one, in hypothecation, the person who receives the movable property as a security for granting loan is called as, four answers kottidare, ಒಂದು ಪಾನಿ, A is ಪಾನಿ, B is pledgee, C is creditor and D is hypothecatee. Right answer is D, hypothecatee. 4. MCQ 4. Hypothecation is the process of creating equitable charge on a specific dash property. So, four answers: A. Immovable property, B. Movable property, C. Immovable and movable property, D. None of the above. Answer is B. Movable. ಅದು ಬರೆದಿಟ್ಕೊಂಡಿದ್ರಲ್ಲ ಇದ್ರಾಗಿರ್ಬೇಕಲ್ಲ.